ಸಂಜು ವಿತ್ ಗೀತಾ ಯಾರು ನೋಡಿಲ್ಲ ನೀವು ನಿಜವಾಗ್ಲೂ ನಿಮ್ಮ ಕಣ್ಣಿಗೆ ಬ್ಯೂಟಿಫುಲ್ ವಿಷನ್ಸ್ ಮಿಸ್ ಮಾಡ್ಕೋತೀರಾ. ಮದರ್ಸ್ ಬಗ್ಗೆ ಜಾಸ್ತಿ ಸಾಂಗ್ಸ್ ಬರ್ತಾ ಇತ್ತು. ಈಗ ತಂದೆ ಬಗ್ಗೆ ನಾವು ಆ ಕಾನ್ಸೆಪ್ಟ್ ಇಟ್ಕೊಂಡು ಹಾಡನ್ನ ಬಿಡುಗಡೆ ಮಾಡಿದ್ದೀವಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ 4ನೇ ಸಿಂಹ. ಇದು ಹಣ ಸೇರಿಸಲ್ಲ, ಜೀವ ಸೇರಿಸೋದು ಅಂತ ಹೇಳೋದು ಒಂದು ಒಳ್ಳೆ ಸಂದೇಶಗಳು ಲಾಸ್ಟ್ ನಲ್ಲಿ ಎಲ್ಲಾ ಪಾತ್ರಗಳನ್ನ ನಾವು ಹೇಳ್ಸ್ಬಿಟ್ಟಿದ್ದೀವಿ. ನಾವು ನಟನ ಸಿನಿಮಾ ನನ್ನ ಸಿನಿಮಾಕ್ಕೆ ಇನ್ಸ್ಪೈರ್ ಆಗುತ್ತಂದ್ರೆ ಇದಕ್ಕಿಂತ ದೊಡ್ಡ ಖುಷಿ ಇಲ್ಲ ಅನ್ನೋದು ನಾನು ಒಬ್ಬ ಫಿಲ್ಮ್ ಮೇಕರ್ ಆಗಿ ನಾನು ಅನ್ಕೊಂಡಿದ್ದೆ. ನಮಸ್ಕಾರ ವೀಕ್ಷಕರೇ, ಪ್ರತಿ ವಾರವೂ ಚಿತ್ರರಂಗದ ಬಿಸಿ ಬಿಸಿ ಸುದ್ದಿಗಳನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಈ ವಾರ ನಾವು ನಿಮ್ಮ ನೆಚ್ಚಿನ ನಟರ ವಿಶೇಷ ಸಂದರ್ಶನಗಳು, ಹೊಸ ಚಿತ್ರಗಳ ಬಿಡುಗಡೆ ಸಮಾರಂಭಗಳು, ಜನಪ್ರಿಯ ಹಾಡುಗಳ ಬಿಡುಗಡೆಗಳು ಹಾಗೂ ಮುಂಬರುವ ಚಿತ್ರಗಳ ಬಗ್ಗೆ ಮಾಹಿತಿಗಳನ್ನು ನೀಡುತ್ತಿದ್ದೇವೆ. ಚಿತ್ರರಂಗದ ಪ್ರತಿ ಕ್ಷಣವನ್ನು ನಿಮ್ಮ ಮನೆಯಂಗಳಕ್ಕೆ ತರುವ ಪ್ರಯತ್ನ ನಮ್ಮದು. ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಟ್ಟಂಗೆ ಈ ಥರ ಒಳ್ಳೆ ಮೂವಿನ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ನೋಡಿದಾಗ ನನಗೆ ಒಂಥರ ಕಣ್ಣಲ್ಲಿ ನೀರು ಬರೋ ಥರ ಆಯಿತು. ಕುಟುಂಬಸ್ಥರೆಲ್ಲ ಸೇರಿ ಕೂತು ನೋಡುವಂಥ ಅಭಿರುಚಿ ಇರ್ತಕ್ಕಂಥ ಸಿನಿಮಾವನ್ನು ನಿರ್ಮಾಪಕರು ನಿರ್ಮಾಣ ಮಾಡಿದ್ರೆ ಗಂಡ ಹೆಂಡತಿ ಅನ್ನೋ ಒಂದು ವಿಚಾರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಮೌಲ್ಯಾಧಾರಿತ ಪ್ರಣಯ, ಪ್ರೀತಿ, ತ್ಯಾಗ ಎಲ್ಲವನ್ನು ಒಳಗೊಂಡಂಥ ಒಂದು ತುಂಬಿರ್ತಕ್ಕಂಥ ಒಂದು ಕಥೆ. ಇವತ್ತಿನ ಯುವ ಪೀಳಿಗೆಗೆ ಯಾವ ರೀತಿ ಸಂದೇಶ ಕೊಡಬೇಕು ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಈ ಸಿನಿಮಾ ನೋಡಿದಾಗ ಮತ್ತೊಂದು ರಾಜ್ಕುಮಾರ್ ಮಾಧವಿಯ ಸಿನಿಮಾವನ್ನು ನಾವು ನೋಡ್ತಾ ಇದೀವಿ ಅನ್ನೋ ಕಲ್ಪನೆ ನಮ್ಮಲ್ಲಿ ಮೂಡುತ್ತೆ. ಸಂಜು ವಿತ್ ಗೀತಾ ಯಾರು ನೋಡಿಲ್ಲ ನೀವು ನಿಜವಾಗ್ಲೂ ನಿಮ್ಮ ಕಣ್ಣಿಗೆ ಬ್ಯೂಟಿಫುಲ್ ವಿಷನ್ಸ್ ಮಿಸ್ ಮಾಡ್ಕೋತೀರಾ, ಮತ್ತೆ ಎಷ್ಟೋ ಪ್ರೀತಿ ಅರ್ಥಗಳನ್ನ ಮಿಸ್ ಮಾಡ್ಕೋತೀರಾ. ಲಿರಿಕ್ಸ್ಗಳು ಮಾತ್ರ ಅದ್ಭುತವಾಗಿ ಬರ್ತಿದ್ದಾನೆ, ಒಳ್ಳೆ ಸಾಂಗ್ಸ್ಗಳು. ಕೋಪ ಏನಿದೆ ಈ ಸಿನಿಮಾ ನೋಡೋಕೆ ಯಾಕೆ ಬರ್ತಿದೆ ನನಗೆ ಅಂದರೆ ಇಷ್ಟು ಒಳ್ಳೆ ಸಿನಿಮಾ ನಾನು ಇಲ್ವೇ ಇದರಲ್ಲಿ ಒಂದು ಪಾರ್ಟ್ ಆಗಿಲ್ವೇ ಅಂತ ಸ್ಟೋರಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಆಗ ಎರಡು ಅಲ್ಲ, ಇದು ಅದು ಬೇರೆ, ಅದು ಶಂಕರ್ನಾಗ್ದು ಬಂದಿತ್ತು ಅವಾಗ ಗೀತಾ, ಅವೆಲ್ಲ ನನಗೆ ಜ್ಞಾಪಕ ಬಂದ್ಬಿಡ್ತು. ಪ್ರೀತಿಸದೇ ಇರೋ ಮನಸ್ಸುಗಳು ಯಾವುದೂ ಇಲ್ಲ. ನಾವೆಲ್ಲರೂ ಪ್ರೀತಿಗೆ ಸೋಲೋ ಅಂತವ್ರೆ. ಸೊ ಖಂಡಿತ ಈ ಸಿನಿಮಾ ನೋಡಿದ್ರು ಪ್ರೀತಿಗೆ ಸೋಲಿಸ್ತಾರೆ. ಅವರು ನಟಿಸಿಲ್ಲ, ಜೀವಿಸಿದ್ದಾರೆ. ಮಾಡಿದ ಪ್ರಯತ್ನಕ್ಕೆ ಒಂದು ಅಪ್ರಿಸಿಯೇಷನ್ ಸಿಕ್ಕಾಗ ಈಗ ಸಿನಿಮಾ ಗೆದ್ದಿದೆ. ಇದನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗೆಲ್ಲಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ದಯವಿಟ್ಟು ಇನ್ನು ಮುಂದೆ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಸಿನಿಮಾ ನೋಡಿ ನಮ್ಗೆ ಸಪೋರ್ಟ್ ಮಾಡಿ. ಉಸಿರು ಚಿತ್ರದ ಟೀಸರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇವೆ. ಉಸಿರು ಹೇಳಿದ್ದು ಸುಳ್ಳಾಗ್ಬೋದು, ಕೇಳಿದ್ದು ಸುಳ್ಳಾಗ್ಬೋದು, ಏನೇ ಇದ್ರೂ ಪ್ರಮಾಣಿಸಿ ನೋಡ್ಬೇಕು ಅನ್ನೋ ಒಂದು ತಾತ್ಪರ್ಯದಿಂದ ಈ ಚಿತ್ರಣ ನಿರ್ಮಾಣ ಮಾಡಿದ್ವಿ. ಸೊ ಇದು ಬಂದು ಒಂದು ಪ್ಯೂರ್ ಎಮೋಷನ್ ಲವ್ ಇರುತ್ತೆ ಅಂಡ್ ಆಲ್ಸೋ ಇದ್ರ ಬಂದ್ರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಇರುತ್ತೆ ಇದರಲ್ಲಿ. ಎಲ್ಲ ಸಿನಿಮಾ ಹೇಳ್ತಾರೆ ಡಿಫ್ರೆಂಟ್ ಆಗಿದೆ ಸಿನಿಮಾ, ಇದು ವಿಭಿನ್ನವಾಗಿದೆ ಅಂತ. ನಿಜಕ್ಕೂ ಈ ಒಂದು ಕಾನ್ಸೆಪ್ಟ್ ನಾನು ಎಲ್ಲೂ ಕೇಳಿರ್ಲಿಲ್ಲ. ಟೈಟಲ್ ಹೇಳೋ ಹಾಗೆ ಉಸಿರು ನಮ್ಮ ಎಂಟೈರ್ ಟೀಮ್ ಇದು ಒಂದು ಉಸಿರು ಅಷ್ಟು ಇಂಪಾರ್ಟೆಂಟ್ ಪ್ರಾಡಕ್ಟ್. ನನಗೆ PC ಕ್ಯಾರೆಕ್ಟರ್ ಸಿಗ್ತಿದೆ ಇತ್ತೀಚೆಗೆ, ಅದು ಹೈಟ್ ಅದು ಹೆಂಗ್ ಮ್ಯಾಚ್ ಮಾಡ್ತಾರೋ ಗೊತ್ತಿಲ್ಲ. 2025ರಲ್ಲಿ ಉಸಿರು ಒಂದು ಒಳ್ಳೆ ಕನೆಕ್ಷನ್ ಹಾರ್ಟ್ ಬೀಟ್ಸ್ಗೂ ಉಸಿರಿಗೂ. ಹಾರ್ಟ್ ಬೀಟ್ಸ್ ಅವತ್ತಿಗೆ ಮ್ಯೂಸಿಕಲಿ ತುಂಬಾ ಹಿಟ್ ಆಗುವಂತ ಚಿತ್ರ. ಅದೇ ರೀತಿಯಾಗಿ ಈ ಉಸಿರು ಕೂಡ ಖಂಡಿತವಾಗ್ಲೂ ಮ್ಯೂಸಿಕಲಿ ಹಿಟ್ ಆಗತ್ತೆ ಅಂತ ನಂಬಿಕೆ ಇದೆ. ನಂದಿದು ಮೊದಲನೇ ಚಿತ್ರ. ನಟಿಸಿದೀನಿ ಅನ್ನೋದಕ್ಕಿಂತ ಜಾಸ್ತಿ ಸಿನಿಮಾದಲ್ಲಿ ಏನೇನ್ ಮಾಡ್ಬೋದು ಅನ್ನೋ ಪ್ರಯತ್ನದಲ್ಲಿದ್ದೀನಿ ಅಂತ ಹೇಳ್ಬೋದು ನಾನು. ಈ ಮೂವಿಯಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ನಾವು ಪ್ರತ್ಯಕ್ಷವಾಗಿ ಏನೇ ನೋಡ್ತೀವಿ ಅಂತಂದ್ರೂ ಕೂಡ ಅದನ್ನ ಒಂದ್ಸರಿ ನಾವು ಪ್ರಮಾಣಿಸಿ ನೋಡ್ಬೇಕು ಅನ್ನೋದೇ ಈ ಸಿನಿಮಾದ ಮುಖ್ಯ ಕಥಾಹಂತರ. ಇಂಟ್ರೆಸ್ಟಿಂಗ್ ಆಗಿರೋ ಟೀಸರ್ ಇದು, ನನಗಂತೂ ತುಂಬಾ ಖುಷಿ ಆಯ್ತು. ಮತ್ತೆ ಮಗದೊಮ್ಮೆ ಉಸಿರು, ಗುಡ್ ಲಕ್, ಒಳ್ಳೇದಾಗ್ಲಿ. ನನ್ನ ಮೊದಲನೇ ಸಿನಿಮಾ ಆದ್ಮೇಲೆ 2ನೇ ಸಿನಿಮಾ ಉಸಿರು ಅಂತ. ಸೊ ತುಂಬಾ ಚೆನ್ನಾಗಿ ಶೂಟಿಂಗ್ ಮೂಡ್ ಬಂದಿದೆ. ಅವಾಗೆ ಟ್ರೈಲರ್ ಬಿಟ್ಟಾಗ ಕುತ್ಕೊಂಡೆ ತುಂಬಾನೇ ಕಣ್ಣಲ್ಲಿ ನೀರು ಬರೋ ತರ ಆಯ್ತು. ತುಂಬಾ ವರ್ಷದ ಕನಸು. ಉಸಿರು ಮ್ಯೂಸಿಕ್ ಚೆನ್ನಾಗಿದೆ, ಸಂಭಾಷಣೆ ಅಂತೂ ತುಂಬಾ ಚೆನ್ನಾಗಿದೆ. ಅದು ಓಪನ್ ನೋಡಿದಾಗ ಆಲ್ ದ ಬೆಸ್ಟ್ ಪ್ರಭಾಕರ್ ಸರ್. ಜೆಂಟ್ಲಿ ಲವರ್ಸ್ ಟ್ರೈಲರ್ ನೋಡಿದ್ರೆ ತುಂಬಾ ಪ್ರಾಮಿಸಿಂಗ್ ಆಗಿದೆ. ಈಗ ಅಟ್ ಪ್ರೆಸೆಂಟ್ ಏನ್ ನಡೀತಾ ಇದೆ ಅನ್ನೋದನ್ನ ತೋರ್ಸಕ್ ಹೊರಟಿದ್ದಾರೆ ನಮ್ಮ ಡೈರೆಕ್ಟರ್. ಈ ಹಿಂದೆ ನಿರ್ಮಾಪಕರಾಗಿ ಮಾಡಿದೆ, ಅದರ ನಿರ್ದೇಶಕ ಇದೊಂದು ನನ್ನ ಮೊದಲನೇ ಸಿನಿಮಾ. ಹಾಕಬೇಕು ಅಂತ ಕಷ್ಟಪಟ್ಟು ಮಾಡಿರೋ ಸಿನಿಮಾ. ನಿಮ್ಮೆಲ್ಲರ ಸಹಕಾರ ಮೊದಲಿಂದಲೂ ಇತ್ತು, ಇದೇ ರೀತಿ ನಿಮ್ ಸಹಕಾರ ಇರಲಿ. ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ ಇದೆ ಈ ಸಿನಿಮಾದಲ್ಲಿ. ತುಂಬಾ
ಕ್ಯೂರಿಯಾಸಿಟಿ ಇದೆ. ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಇಟ್ಸ್ ಎ ಕಂಪ್ಲೀಟ್ ಮಾಸ್ ಪ್ಯಾಕ್ ಮೂವಿ. ನಿಮ್ಗೆ ಎಲ್ಲೂ ಬೇಜಾರಾಗಲ್ಲ, ಕ್ಯೂರಿಯಾಸಿಟಿ ಬರುತ್ತೆ, ನೆಕ್ಸ್ಟ್ ಏನಾಗುತ್ತೆ ಅಂತ. ನಾವು ಸಿನಿಮಾ ಅನ್ನೋ ಎಕ್ಸಾಮ್ ನ ಬರ್ದಿದ್ದೀವಿ. ಕನ್ನಡ ಜನತೆ ಬಂದ್ಬಿಟ್ಟು ಮಾರ್ಕ್ಸ್ ಕೊಡೋದಿಲ್ಲ. ಸೆಪ್ಟೆಂಬರ್ 10 ಇದು ಆತ್ಮಹತ್ಯೆಗೆ ಜಾಗೃತಿಯನ್ನು ಮೂಡಿಸುವಂಥ ದಿನ. ಹಾಗಾಗಿ ಆ ದಿನಾಂಕವನ್ನು ಇಟ್ಕೊಂಡು ಸೆಪ್ಟೆಂಬರ್ 10 ಅನ್ನುವ ಚಿತ್ರವನ್ನು ಸಾಹಿತ್ಯ ಮಾಡಿದರು. ಇವತ್ತು 105 ಸಿನಿಮಾ ಮಾಡುವಂಥದ್ದು ಅಂತಂದ್ರೆ ತಮಾಷೆಯ ಮಾತಲ್ಲ. ಬಹಳ ಅದ್ಭುತವಾಗಿ ಈ ಸಿನಿಮಾ ಬಂದಿದೆ. ಎಲ್ಲ ಸಿನಿಮಾವನ್ನು ಸಹ ಕರ್ನಾಟಕದ ಪ್ರೇಕ್ಷಕರು, ಅದರಲ್ಲೂ ದಕ್ಷಿಣ ಭಾರತದ ಪ್ರೇಕ್ಷಕರು ಅವರ ಎಲ್ಲ ಸಿನಿಮಾವನ್ನು ಸಕ್ಸಸ್ ಮಾಡಿಕೊಟ್ಟಿದ್ದಾರೆ. ಈ ಸಿನಿಮಾ ಒಂದು ಸಕ್ಸಸ್ ಆಗಲಿ. ಈ ಸಿನಿಮಾದ ಹಾಡುಗಳು ನೀವು ನೋಡಿದ್ರಿ, ಈಗ ಅದೇನು ಹಾಡು ಬ್ಯಾಕ್ ಗ್ರೌಂಡ್ ಅಲ್ಲಿ ಬರುತ್ತೆ, ಆ ಪ್ರಪಂಚವನ್ನೇ ಮೆಟ್ಟಿ ನಿಂತ ಮಾನವ, ಅಸಾಧ್ಯಗಳನ್ನು ಸಾಧಿಸೋದು ಬಲ್ಲವ, ವೈಕಲ್ಯದಲ್ಲೇ ಒಂದು ಕೈವಲ್ಯ ಕಟ್ಟುವ, ಕೈ ಇಲ್ಲದೆ ಇದ್ರೂ ನಂಬಿಕೆ ಕಳ್ಕೊಳ್ಳೋದಿಲ್ಲ. ಈ ಹಾಡುಗಳು ಸಿನಿಮಾಗೆ ಸಹಕಾರಿಯಾಗಿದೆ, ಅವರ ಕಥೆಗೆ ಪೂರಕವಾಗಿದೆ. ಮನಸ್ಸಿದ್ದರೆ ಮಾರ್ಗ, ಈಸಬೇಕು ಇದ್ದು ಜಯಿಸಬೇಕು ಅಂತ ಸಮಾಜಕ್ಕೆ ಒಂದು ಮೆಸೇಜಿನ ಕೊಟ್ಟಿದ್ದಾರೆ. ಈ ಚಿತ್ರಕ್ಕೆ ಶುಭವಾಗ್ಲಿ. ಆದಷ್ಟು ಬೇಗ ಚಿತ್ರ ರಿಲೀಸ್ ಆಗಿ ಚಿತ್ರತಂಡಕ್ಕೆ ಮತ್ತೆ ನಿರ್ಮಾಪಕರಿಗೆ ಎಲ್ರಿಗೂ ಒಂದು ಒಳ್ಳೆ ಹೆಸರು ಬರಲಿ ಅಂತ ಹಾರೈಸ್ತಾ, ಮುರುಗಡೆ ಒಳ್ಳೇದಾಗ್ಲಿ. ಈ ಸಿನಿಮಾದಲ್ಲಿ ಒಂದು ಸುಮಾರು ಕಷ್ಟಗಳನ್ನ ಇಟ್ಕೊಂಡು ಒಂದೊಂದು ಕ್ಯಾರೆಕ್ಟರ್, ಒಬ್ಬ ರೈತ ಆಗಿರ್ಬೋದು, ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಒಬ್ಬ ಲವರ್ ಆಗಿರ್ಬೋದು, ಒಂದು ಈ ತರ ಒಂದು ಸಾಕಷ್ಟು ಒಂದು ಕ್ಯಾರೆಕ್ಟರ್ಸ್ಗಳು ಇಟ್ಕೊಂಡು ಅವ್ರಿಗೆ ಏನ್ ಕಷ್ಟಗಳು ಬರುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಮತ್ತು ಯಾವತ್ತೂ ನಾವು ಹೇಳ್ತೀವಿ ಮನಸ್ಸು ಸಂತೋಷವಾಗಿದ್ದಷ್ಟು ಮಾಡುವ ಕೆಲಸನೂ ಸುಂದರವಾಗಿರ್ತದೆ ಅಂತ. ಅದೇ ತರ ಈ ಫಿಲ್ಮ್ ಬಂದಿದೆ. ಇದು ನನ್ನ ಮೊದಲನೇ ಫಿಲ್ಮ್. ಸೊ ಈ ಸಿನಿಮಾದಲ್ಲಿ ನನ್ನ ಪಾತ್ರೆಗೆ ಬಂದ್ರೆ, ನಾನೊಂದು ಕಾಲೇಜ್ ಸ್ಟೂಡೆಂಟ್, BSc ಅಗ್ರಿಕಲ್ಚರ್ ಓದಿರುವಂತ ಒಂದು ಸ್ಟೂಡೆಂಟ್. ನನ್ನ ಪಾತ್ರೆ ನಾನು ಬಡವನ್ ಮಗ. ಇದು ಹಣ ಸಾಯಿಸಲ್ಲ, ಜೀವ ಸಾಯಿಸೋದು ಅಂತ ಹೇಳೋದು ಒಂದು ಒಳ್ಳೆ ಸಂದೇಶಗಳು ಲಾಸ್ಟ್ ನಲ್ಲಿ ಎಲ್ಲಾ ಪಾತ್ರದಿಂದ ನಾವು ಹೇಳ್ಸ್ಕೊಂಡಿದ್ದೀವಿ ನಾವು. ಇಟ್ ಇಸ್ ವೆರಿ ಬಿಗ್ ಕ್ಲೈಮ್ಯಾಕ್ಸ್. 1000 ಕೋಟಿಯಾಗಿ ಸಿನಿಮಾ ಮಾಡಿ ಏನೇನೋ ಮಾಡ್ತಾ ಇದ್ದಾರೆ. ಬಟ್ ಈ 5 ಫ್ಯಾಮಿಲಿ ಕೊನೆಯಲ್ಲಿ ಹೇಳಿದಂತ ಅದ್ಭುತವಾದ ಸನ್ನಿವೇಶನೇ ದೊಡ್ಡ ಕ್ಲೈಮ್ಯಾಕ್ಸ್ ಅಂತ ನಾನು ಅನ್ಕೊಂಡಿದ್ದೀನಿ. ನಮಗೆ ಕನ್ನಡಿಯಾಗಿ ಹಿಂಗ್ ತಿರುಗಿಸಿ ಹಿಂಗ್ ನಿಂತ್ಕೊಂಡು ಹೇಳೋದಕ್ಕೂ ಒಂದು ಧೈರ್ಯ ಬೇಕು. ಈಗ ಎಲ್ಲದಕ್ಕೂ ಭಯ ಇದೆ, ಭಯದ ವಾತಾವರಣ ಸೃಷ್ಟಿ ಆಗಿದೆ. ಏನ್ ಹೇಳೋದಕ್ಕೂ ಭಯ ಇದೆ. ಆ ಭಯದ ಮಧ್ಯೆ ಎಲ್ಲ ನಾವು ಹೇಳ್ತೀವಿ ನಮ್ಮ ಸಮಸ್ಯೆನ ಅಂತ ಸಿನಿಮಾ ಮುಖಾಂತರ ಹೇಳಿದರೆ ಆ ಸಮಸ್ಯೆ ಏನು ಅಂತ ಹೆಬ್ಬುಲಿ ಕೊಟ್ಟು ನೋಡಿದಾಗ ಗೊತ್ತಾಗುತ್ತೆ. ಹೆಬ್ಬುಲಿ ಕಟ್ ಅಂತ ಆ ಹೆಸರು ಕೇಳಿದ ಫಸ್ಟ್ ಸಡನ್ ಆಗಿ ತಲೆ ಹೊಳಿಲಿಲ್ಲ ನಂಗೆ. ಆಮೇಲೆ ಹೆಬ್ಬುಲಿ ಕಟ್ಟ ಅಂತ ಅಂದ್ಗಳೇನ ಅವ ನಮ್ ದೀಪು ಹೇಳಿದ್ಮೇಲೆ ಗೊತ್ತಾಯ್ತು. ನಮ್ ಕಡೆ ಫುಲ್ ಟ್ರೆಂಡಿಂಗ್ ಅದು ರೂರಲ್ ಸೈಡ್ ಎಲ್ಲ ಕಡೆ ಟ್ರೆಂಡಿಂಗ್ ಇರೋದು. ನಮ್ಗೆ ಟ್ರೆಂಡಿಂಗ್ ಅಂತ ನಮಗೆ ಹೆಂಗ್ ಗೊತ್ತಾಗೈತೆ ಅಂತಂದ್ರೆ ಆ ಹಾಡು ನಮ್ ಟ್ರ್ಯಾಕ್ಟರ್ನ ಕೇಳ್ಬೇಕು. ಯಾಕಂದ್ರೆ ಇದೊಂದು ಬಹಳ ಅಪರೂಪದ ಕತೆ, ಮತ್ತೆ ಕನ್ನಡದಲ್ಲಿ ಇದುವರೆಗೂ ಹೇಳ್ದೇ ಇರುವಂತ ಕತೆ. ಚಪ್ಪಾಳೆ ತಟ್ಟಿ ಥಿಯೇಟರ್ ಇಂದ ಹೊರಗೆ ಹೋಗುವಂತಹ ಸಿನಿಮಾ ಖಂಡಿತ ಅಲ್ಲ ಇದು. ಇದು ನಿಮ್ಮನ್ನ ಹಾಂಟ್ ಮಾಡುವಂತ ಸಿನಿಮಾ, ನಿಮ್ಮನ್ನ ಕಾಡುವಂತ ಸಿನಿಮಾ, ನಿಮ್ಮನ್ನ ಪ್ರಶ್ನೆ ಮಾಡುವಂತ ಸಿನಿಮಾ. ಅಂತದೊಂದು ಸಿನಿಮಾವನ್ನ ನಾವು ಮಾಡಿದ್ದೇವೆ ಅನ್ನೋ ವಿಶ್ವಾಸ ನನಗಿದೆ. ನನಗೆ ಸುದೀಪ್ ಸರ್ ಯಾವಾಗ್ಲೂ ಅಂದ್ರೆ ಅವ್ರ ಸಿನಿಮಾಗಳನ್ನ ನೋಡಿ ಅವ್ರ ಸ್ಟೈಲು ಈ ತರದೆಲ್ಲ ಕಾಪಿ ಮಾಡೋದು ನನ್ನ ಹವ್ಯಾಸ ಆಗಿಬಿಟ್ಟಿತ್ತು ಅವಾಗ. ಸೊ ಇಂಥ ಸಂದರ್ಭದಲ್ಲಿ ಸುದೀಪ್ ಸರ್ ಒಬ್ಬ ನಟನ ನನ್ನ ಸಿನಿಮಾಕ್ಕೆ ಇನ್ಸ್ಪೈರ್ ಆಗುತ್ತಂದ್ರೆ ಇದಕ್ಕಿಂತ ದೊಡ್ಡ ಖುಷಿ ಇಲ್ಲ ಅನ್ನೋದು ನಾನು ಒಬ್ಬ ಫಿಲ್ಮ್ ಮೇಕರ್ ಆಗಿ ನಾನು ಅನ್ಕೊಂಡಿದ್ದೆ. ಆಡಿಷನ್ ಮಾಡಿದ್ರು, ಬೇರೆ ಕ್ಯಾರೆಕ್ಟರ್ ಕೊಟ್ಟಿದ್ರು. ನಾ ವಿನಯ್ ಕ್ಯಾರೆಕ್ಟರ್ ಟ್ರೈ ಮಾಡ್ತೀನಿ ಸರ್ ಅಂತ ಹೇಳಿದ್ದೆ. ಅವಾಗ ಅವರು ಮಾಡಂತಂದಿದ್ರು, ಏನ್ ಮಾಡ್ತೀನಿ ಮಾಡಂತ ಅಂದಿದ್ರು. ಮಾಡಿದಾಗ ಅವ್ರಿಗೆ ನನ್ನ ಆಕ್ಟಿಂಗ್ ನೋಡಿ ಇಷ್ಟ ಆಗಿ ಸೆಲೆಕ್ಟ್ ಮಾಡಿರೋದು. ಪಪ್ಪಿ ಅಂತ ಒಂದು ಸಿನಿಮಾ ಬಂತು, ಎಲ್ಲರೂ ನೋಡಿ ಎಂಜಾಯ್ ಮಾಡಿದ್ರ. ಈ ಸಿನಿಮಾನು ನೋಡಿ ನಿಮ್ಗೆ ಬೇರೆ ತರ ಒಂದು ಫೀಲ್ ಅಂತೂ ಕನೆಕ್ಟ್ ಆಗುತ್ತೆ ಅಂತ ನಾನು ಮನಸಾರ ಹೇಳ್ತೀನಿ. ಮ್ಯೂಸಿಕ್ ಟೀಮು ತುಂಬಾ 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 ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ. ಅವ್ರಿಗೆಲ್ಲ ದಯವಿಟ್ಟು ಪ್ರೋತ್ಸಾಹ ಕೊಡಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಧನ್ಯ ರಾಮ್ಕುಮಾರ್. ರೀಸೆಂಟಾಗಿ ನಮ್ಮ ಸಿನಿಮಾ ಚೌಕಿದಾರಿಂದ ಅಪ್ಪ ಆ್ಯಂಥೆಮ್ ಅನ್ನೋ ಒಂದು ಹಾಡು ರಿಲೀಸ್ ಆಗಿದೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಎಷ್ಟೋ ಜನಕ್ಕೆ ತುಂಬ ಇಷ್ಟ ಆಗಿದೆ. ಮದರ್ಸ್ ಬಗ್ಗೆ ಜಾಸ್ತಿ ಸಾಂಗ್ಸ್ ಬರ್ತಾಯಿತ್ತು. ಈಗ ತಂದೆ ಬಗ್ಗೆ ನಾವು ಆ ಕಾನ್ಸೆಪ್ಟ್ ಇಟ್ಕೊಂಡು ಹಾಡನ್ನ ಬಿಡುಗಡೆ ಮಾಡಿದ್ದೀವಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ 4ನೇ ಸಿಂಹ ಆದಿ. ಹಲೋ ಕರ್ನಾಟಕ. ಸೊ ಅಪ್ಪ, ನಿಮ್ಮ ಚೌಕಿದಾರ್ ಸಾಂಗ್ ತುಂಬಾ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್ ಟು ಚೌಕಿದಾರ್ ಟೀಮ್. ಥ್ಯಾಂಕ್ ಯು ವೆರಿ ಮಚ್. ಆದಿ ಹೇಳ್ದಂಗೆ ಈ ಸಾಂಗು ಒಳ್ಳೆ ರೆಸ್ಪಾನ್ಸ್ ಇದೆ.
ಥ್ಯಾಂಕ್ಸ್ ಟು ಕರ್ನಾಟಕ.